ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡೆವಿಲ್ ಸಿನಿಮಾದ ಬಗ್ಗೆ, ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಈ ವಿಡಿಯೋನ ಸ್ಕಿಪ್ ಮಾಡೋದಲ್ಲ ನೋಡಿ, ಯಾಕೆಂದರೆ ಸ್ಕಿಪ್ ಮಾಡಿದ್ರು ನೀವು ಅಪ್ಡೇಟ್ನ ಮಿಸ್ ಆಗ್ತೀರ ಅಂತ ಹೇಳ್ಬೋದು. ಸೊ ಗೈಸ್, ಅದನ್ನ ಇಲ್ಲಿ ಮಾಡೋದಿಲ್ಲ, ದ ವಿಡಿಯೋ. ಓಕೆ, ಈಗ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಯಾವುದೇ ಕಾರಣಕ್ಕೂ ಸುತ್ತಿ ಬಳಸಿ ಮಾತಾಡೋಲ್ಲ, ಯಾಕೆಂದರೆ ಇಲ್ಲಿ ಅಪ್ಡೇಟ್ ಅಂತ ಬಂದಾಗ ನಾನು ಡೈರೆಕ್ಟಾಗಿ ಅಪ್ಡೇಟ್ನೇ ಕೊಡುವಂಥದ್ದು. ಸೊ ವಿಷಯ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೆ ಏನಂತಂದರೆ, ನಾನು ಯಾವುದೇ ಕಾರಣಕ್ಕೂ ಸಾಂಗ್ ಅಪ್ಡೇಟ್ ಫಸ್ಟ್ ಬರುತ್ತೆ ಅಂತ ಹೇಳಿರಲಿಲ್ಲ. ಸಾಂಗ್ ಅಪ್ಡೇಟ್ ಬಗ್ಗೆ ಅಷ್ಟೊಂದು ಜಾಸ್ತಿ ಮಾತಾಡಿರಲಿಲ್ಲ ಕೂಡ. ಯಾಕೆಂದರೆ ನಾನು ಜಾಸ್ತಿ ಮಾತಾಡಿದ್ದು ಹಿಂದಿನ ವೀಡಿಯೋದಲ್ಲಿ ಏನಂತಂದರೆ, ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಆದಷ್ಟು ಬೇಗ ಬರುತ್ತೆ. ಯಾಕೆಂದರೆ ಅದರಿಂದ ಹಿಂದಿನ ವೀಡಿಯೋದಲ್ಲಿ ನಾನೇ ಅಪ್ಡೇಟ್ ಕೊಟ್ಟಿರುವಂಥದ್ದು ರಿಲೀಸ್ ಡೇಟ್ ಬಗ್ಗೆ ಆದಷ್ಟು ಬೇಗ ಬರ್ತಾ ಇದೆ, ಸೆಪ್ಟೆಂಬರ್ 25ಗೆ ರಿಲೀಸ್ ಡೇಟ್ ಆಗಿರುವಂಥದ್ದು ಅಂತ. ಆಗ ಅದೇ ಮಂತಲ್ಲಿ ನಾನು ಹೇಳಿದ ಪ್ರಕಾರನೇ ಕಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ನ್ಯೂಸ್ ಬಂತು. ಆದರೆ ನಾನೀಗ ಹೇಳ್ತಿರೋದು ಏನು ಗೊತ್ತಾ, ಈ ಮಂತಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ರಿಲೀಸ್ ಡೇಟ್ ಬಗ್ಗೆ ಒಂದು ವಿಷಯನ ಅಪ್ಡೇಟ್ ಕೊಡುವಂಥದ್ದಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ರಿಲೀಸ್ ಡೇಟ್ ಬಗ್ಗೆ ಬರುವಂಥದ್ದಲ್ಲ, ಫಸ್ಟ್ ಸಿಂಗಲ್ ಸಾಂಗ್ ಬಗ್ಗೆನೇ ಮೊದಲನೇ ಅಪ್ಡೇಟ್ ಆಗಿರುವಂಥದ್ದು. ಇದು ನನ್ನ ಕಡೆಯಿಂದ ಒಂದು ಪ್ರೌಡಾಗಿ ಹೇಳ್ಕೊತೀನಿ. ಯಾಕೆಂದರೆ ಈ ಥರ ಇನ್ಫಾರ್ಮೇಷನ್ ಎಲ್ಲ ನಾನೇ ನಿಮಗೆ ಕೊಡ್ತಿರುವಂಥದ್ದು. ನೀವು ಗೆಸ್ಟ್ ಮಾಡಿ ನೋಡಿ, ಯಾವುದೇ ಚಾನಲ್ ತೆಗೆದು ನೋಡಿ, ಡೆವಿಲ್ ಸಿನಿಮಾದ ಬಗ್ಗೆ ಇಷ್ಟೊಂದು ಅಪ್ಡೇಟು ನಾನೇ ನಿಮ್ಮ ಮುಂದೆ ಇಡ್ತಿರುವಂಥದ್ದು. ನೀವು ಅಂದ್ಕೊತಿರ್ಬೋದು ಬೇರೆ ಸಿನಿಮಾ ಬಗ್ಗೆ ನ್ಯೂಸ್ ಯಾವುದು ಇಲ್ವಾ ಅಂತ. ಹೌದು ಗುರು, ಇಲ್ಲಿ ನಮಗೆ ಟಾಪ್ ಟೈರ್ ಹೀರೋಸ್ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟ್ ಇಲ್ದಿರೋ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಡೆವಿಲ್ ಸಿನಿಮಾದ ಬಗ್ಗೆ ಈ ಒಂದು ಅಪ್ಡೇಟ್ ನನಗೆ ತೆಗೆಯೋದಕ್ಕೂ ಕೂಡ ತುಂಬಾ ಕಷ್ಟ ಆಗಿತ್ತು ಕೂಡ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಪ್ರತಿಯೊಂದು ನ್ಯೂಸ್ನ ತಿಳಿಸುವಂಥದ್ದು ನನ್ನದೇ ಜವಾಬ್ದಾರಿ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಈ ಚಾನಲ್ ಅಂತ. ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಯಾಕೆಂದರೆ ಈ ಥರದ ಅಪ್ಡೇಟ್ನ ನಾನು ನಿಮ್ಮ ಮುಂದೆ ತೆಗಿತಾ ಹೋಗ್ತೀನಿ ಅಂತಲೇ ಹೇಳ್ಬೋದು. ವಿಷಯ ಇಷ್ಟೇ ಕ್ಲಿಯರ್ ಆಗಿರುವಂಥದ್ದು, ಈ ಒಂದು ಮಂತಲ್ಲಿ ಸಾಂಗ್ನ ಅಪ್ಡೇಟ್ ಬರುತ್ತೆ ಅಂತ. ನೆಕ್ಸ್ಟ್ ಮಂತಲ್ಲಿ ನಿಮಗೆ ರಿಲೀಸ್ ಡೇಟ್ ಬಗ್ಗೆ ಜಾಸ್ತಿ ಮಾತಾಡ್ಕೋಬೋದು. ಆದರೆ ಈ ಮಂತಲ್ಲಿ ಫಸ್ಟ್ ಸಿಂಗಲ್ ಸಾಂಗ್ನ ಥೀಮ್ ಸಾಂಗೇ ಆಗಿದ್ರೆ ಇನ್ನೂ ಬೆಟರ್. ಯಾಕೆ ಅಂತಂದರೆ ಅದನ್ನ ಹಿಡ್ಕೊಂಡು ಕೊಂಡಾಡ್ಬೋದು, ಪ್ರಮೋಷನ್ ಮಾಡ್ಬೋದು. ಇದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡೆ ಫಸ್ಟ್ ಸಿಂಗಲ್ ಸಾಂಗ್ನ ಬಿಡ್ತಿರುವಂಥದ್ದು. ನಾನು ಹೇಳಿದ್ದೆ, ನನಗೆ ಡೆವಿಲ್ ಟೀಮ್ ಕಡೆಯಿಂದ ತುಂಬಾ ಅಪ್ಡೇಟ್ಸ್ ಬರ್ತಿರೋದ್ರಿಂದ ಟೀಮಿಗೆ ಒಂದು ಶಬಾಷ್ ಅಂತಲೇ ಹೇಳ್ಬೋದು. ಹಾಗೆಯೇ ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು, ಸಿನಿಮಾಟೋಗ್ರಫರ್ನ ವಿಶ್ ಮಾಡ್ತಾಯಿದ್ರು. ನಮಗೆ ಗೊತ್ತಾಗ್ತಿದೆ ಕೊರಿಯೋಗ್ರಫಿ ಯಾವ ರೀತಿ ನಡೀತಾ ಇದೆ ಅಂತ, ಯಾವ ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಅಂತ ಕೂಡ ಗೊತ್ತಾಗ್ತದೆ ಅಂತ ಹೇಳ್ಬೋದು. ನಿಮಗೆ ಏನಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.